ಈ ನಾಳೆ ಸೊಳ್ಳೆ ಆಗುತ್ತಲ್ಲ ತಾಯಿ. 5 ಗಂಟೆಗೆ ಎದ್ದು ಆಲೆ ಬಟ್ಟೆ ಒಗಿತಿದ್ದೆ. ಊರಜ್ಜಿ ಒಂದು ರಾಸಂದ ಆಗ್ತವೆ ಅದಕ್ಕೆ ಅವಾಗಿಂದ ಅವಾಗಲೇ ಒಗ್ದಾಕಿರಿ ಏನಾಗಲ್ಲ ಅಂತ ನಾನು ಒಗ್ದಾಕ್ತೀನಿ. ಸೊಳ್ಳೆ ಅಂತ ಕೂಕೊಂಡ್ರೆ ಸೊಳ್ಳಿನೂ ಇಲ್ಲ ಎಂಥದಿಲ್ಲ ಅಂತ ಸುಮ್ಮನೆ ನೀರನ್ನ ಆಡಿದ್ರೆ ಏನು ಸೊಳ್ಳಿನೂ ಆಗಲ್ಲ ಎಂಥದಿಲ್ಲ. ಅಯ್ಯೋ ಮಂಜಮ್ಮನ ಒಗ್ಯಾಳಮ್ಮ ತಾಯಿ. ಅವರು ಹಂಗೆ ನೀರ್ನಾಗ ಆಡ್ತಿರಲ್ಲ ತಾಯಿಯರ ಬೆಳಗಿಲೆ ಬೇಸಿಗೆಲೇನೆ ನೆಗಡಕ್ಕೆ ಆಗಲ್ವಿ ನಿಮಗೆ? ಅಯ್ಯೋ ಇವಜ್ಜಿ ನೋಡ ಹೆಂಗಂಬುತ್ತೆ ನೆಗಡೆ ಕೆಮ್ಮಾಗುತ್ತೆ ಅಂತ ಕೂಕೊಂಡ್ರೆ ಬಟ್ಟೆ ಒಗೆಯೋದು ಬೇಡ್ವಿ ನಿನ್ಗಂದ್ರೆ ನಿನ್ ಸಾಸೆ ಇದ್ದಾಳಮ್ಮ ಹಾಕೊಡ್ತಾಳೆ. ನನಗೆ ಇನ್ನೇನು ಮತ್ತೆ ಯಾಕೆ ಮಾಡಲ್ಲ ಅದು. ಅಯ್ಯೋ ಸ್ವೆಟ್ರ್ ಇಕ್ಕೊಂಡು ಬಂದ್ರೆ ಆತಮ್ಮ ಸೊಳಿನೂ ಕಾಣಲ್ಲ ಆತ ಕಾಣಲ್ಲ. ನೀವು ಸ್ವೆಟ್ರ್ ಇಕ್ಕಮಲ್ಲ ಆತ ಇಕ್ಕಮಲ್ಲ ಸೊಳಿನೂ ಆಗಲ್ಲ ಅಂತೀರ. ಅಯ್ಯೋ ಹೆಂಗಿರ್ತೀರಮ್ಮ ತಾಯಾರು ಬೆಳಗಿಲ್ಲ ಎದ್ದೇಸ್ಕೆಲೇನೆ ಆಲೆ ಬಟ್ಟೆನ ಹಾಕಿ ಟಪ ಟಪ ಅಂತ ಟ್ಯಾಂಕಿ ತಗ ಆಲೆ ಬುಡಿತಿರ್ತೀರಿ. ನಾನಿನ್ನ ಯಾರ ಬಟ್ಟೆ ಒಯ್ತಾರಂತ ಬತ್ತೀನಿ ನಾನು ಟ್ಯಾಂಕಿ ತಕ್ಕಿ. ಆಳೆ ಉಂಡು ಬಂದೇನಜ್ಜಿ? ಆಳೆ ಹೊತ್ತು ಮುಂಚೆ ಬಂದು ಬಿಸಿಲು ಕಾಸಂಗ ಇದೆಯಾ ನಿಂತ್ಕೊಂಡು ಆಳೆ ಉಂಡು ಬಂದೇನು? ಅದೇ ಆತರದ ಟಮಾಟ ಬಾತ್ ಅಂತ ಮಾಡಿತ್ತಮ್ಮ. ಟಮಾಟೆ ರೇಟ್ ಕಡಿಮೆ ಇರತ್ತಂತು. ಅಯ್ಯೋ ಈಗಂತ ಹೆಂಗಸ್ರು ಬರೀ ಟಮಾಟ ಬಾತು ಪಲಾವು ಬರೀ ಇವೆ. ಮೊದ್ಲ ಹಂಗೆ ಅಕ್ಕಿ ಉಸ್ಲಿ ಮಾಡಲ್ಲ ಎಂಥದ್ದು ಇಲ್ಲ, ದೋಸೆ ಒಯ್ಯಲ್ಲ. ಈಗ ಕದ್ರಿದ್ದು. ಅಯ್ಯೋ ಈಗಿನ ಹೆಂಗಸ್ರ ಒಂದು ತಿಂಬಲ್ಲಮ್ಮ, ಎಲ್ಲ ರುಬ್ಬಿದ್ದಾಗಬೇಕು. ಹುಡುಗರೆಲ್ಲ ಕ್ಲಾಸ್ಗೆ ಹೋಗ್ತಾವಲ್ಲ ಅವಕ್ಕೆ ಬೇಕಲ್ಲ ಲಂಚ್ ತಗೊಂಡೋಗಕ್ಕೆ, ಅದಕ್ಕೆ ಮಾಡ್ತಾರೆ ಮನೆಗಳು. ಮತ್ತೆ ಇನ್ನೇನು ಮಾಡ್ತಾರೆ, ಡೈಲಿ ಮಾಡಬೇಕು ಎಲ್ಲ ಒಂದೊಂದು ದಿನ ಮಾಡೋದಮ್ಮ. ಅಯ್ಯೋ ಈಗಂತೂ ಮುದ್ದೆ ಅನ್ನ ಸಾರು ಮಾಡಾರೆ ಕಡಿಮೆ ಅಮ್ಮ ತಾಯಿ. ಬರೀ ಅನ್ನ ಸಾರು ಇಲ್ಲಾಂದ್ರೆ ತಿಂಡಿ. ಈಗ ಅದೊಂದು ಪುಳಿಯೋಗರೆ ಒಂದು ಇಟ್ಕೊಂಡಾರ ರಪ್ನಾಗುತ್ತಂತ ಅದೊಂದು ಮಾಡ್ತಾರೆ ಪುಳಿಯೋಗರೆನ. ಯಾಕೆ ನೇತ್ರಮ್ಮ ಬರಲ್ವೇನೆ? ಆರಾಮಾಗಿ ಸಿದ್ಧಾಜಿತಂಗ್ ನಿಂತ್ಕೊಂಡು ಮಾತಾಡ್ತಾ ಇದೀಯಾ, ಯಾಕೆ ಬರಲ್ವೇ? ಅಯ್ಯೋ ಬರ್ತೀನಮ್ಮ. ನಾನು ಇವಜ್ಜಿ ಬೆಳಗಿನ ಆಟ ಹೊತ್ತಿಗೆ ಎದ್ದು ನಿನ್ನು ನಾನು ಆಟ ಹೊತ್ತಿಗೆ ಎದ್ದೋಗಿತ್ತಿರಲ್ಲ ತಾಯಿ. ನಿಮಗೆ ಸೊಳಿ ಆಗಲ್ವೇ ಅಂತ ಅಂತಿತ್ತು. ಸೊಳಿನೂ ಆಗಲ್ಲ ಎಂಥದ್ದಾಗಲ್ಲ, ಸೊಳಿ ಅಂತ ಕೂಕೊಂಡ್ರೆ ಬಟ್ಟೆ ಆಗ್ಬೇಕಲ್ಲಜ್ಜಿ ಅಂತ ನಾನು ಅಂತಿದ್ದೆ. ಬರ್ತೀನಿ ನೋಡಿ ಹಂಗೆ. ಅಯ್ಯೋ ನೀನು ಬರಲಿಲ್ಲ ಅಂದ್ರೆ ಇಲ್ಲೇ ಇರೆ ತಾಯಿ. ನಾನು ಕರೆನಂತ ಆಟ ಬರುತ್ತೇನೋ ಅಂತ ಮಾತಾಡ್ಸೋಣ ಅಂತ ಬಂದ್ರೆ ನೀನು ಇಲ್ಲಿ ಮಾತಾಡ್ಕೊಂಡು ನಿಂತಿದ್ದೀಯ. ಬರಲ್ವಿನ್ನ ನೀನು? ಅಯ್ಯೋ ನಾಟ ಬಂದಾಗ ಆರ ನೋಡ್ದಾಗ ಬತ್ತೀಯೇ. ಅಯ್ಯೋ ತಡಿ ಅಮ್ಮಯ್ಯ ಬರ್ತಾಳೆ. ನೀವು ಎದ್ದಾಗೋದಾರ ಬೈಗಿಂದ ಬರ್ತೀರ, ಬೈಗಿಂದ ಇನ್ನೇನಿತ್ಲಾಗಿ ಸಿಕ್ಕೊಡಲ್ಲ. ನೀವು ಒಂದು ಕ್ಷಣ ಮಾತಾಡಲ್ಲ ನಿಂತ್ಕೊಂಡು. ನೀವು ಅಯ್ಯೋ ಏನು ಆಟ ಬರುತ್ತಂತ ಹಂಗೆ ಕರ್ಕೊಂಡು ಹೋಗಕ್ಕೆ ಬರ್ತಾಳೆ ನೋಡಿ ಹಂಗೆ. ಅಯ್ಯೋ ಇವಜ್ಜಿ ನೋಡು ಕೂಲಿ ಹೋಗೋದಂಗೆ ಮಾಡ್ಕೊಳೈತಿ. ಅಯ್ಯೋ ಹಂಗಲ್ಲಮ್ಮ, ಒಂದು 2 ನಿಮಿಷ ಲೇಟ್ ಆದ್ರೂ ಬೈತಾರಲ್ಲಿ. ಅಯ್ಯೋ ಕೂಗ್ಲಿಸಬೇಕು ನಾವು. ಇನ್ನೇನು ಹೊರಟಕ್ಕೆ ಹೋಗೋದು ಕೂಲಿ ಮಾಡ್ಕೊಂಡು ಇದೇನು? ಅಯ್ಯೋ ಹೋಗ್ರೆ ತಾಯಾರ, ನಾವು ಒಂದು ಕ್ಷಣ ಬಿಸಿಲು ಕಾಯಿಸ್ಬೇಕು. ಹೋಗ್ರಿ ನೀವು, ನಾವೆಲ್ಲ ಬಿಸಿಲು ಕಾಯಿಸ್ಕೊಂಡು ಹೋಗ್ತೀನಿ ನಾನು. ಆಳೆ ಉಂಡೇನಿ ಉಂಡೇನೇ ಹತ್ರ ಮಾಡೆ ಹೋಗಂಗೆ ಕಾಣ್ತಿ. ಆಳೆ ಊಟ ಮಾಡಿದೆ? ಅಯ್ಯೋ ಇನ್ನ ಇಲ್ಲ ಕಣಜ್ಜಿ, ನಾನು ಹೊರಟ ಇದ್ದೀನಿ. ಅಲ್ಲೇ ಆಟದ ಉಂಬರಂತ ಬಾಕ್ಸ್ ಇಟ್ಕೊಂಡ ಇದ್ದೀನಿ. ಅಯ್ಯೋ ಅದು ಇನ್ನೇ ತುಂಬ್ತೀರ ಅಮ್ಮಯ್ಯರ? ಆ ಬಾಕ್ಸ್ನ ಒಂದು ಈಟನ ಹಿಡಿಯಲ್ಲ ನೀವು, ಅದೇ ತುಂಬ್ತೀರಾ? ಅಯ್ಯ ಮನೆಗೆ ಬೇಗ ಹೊರಡ್ಬೇಕಮ್ಮ, ಉಂಡು ಹೋಗ್ಬೇಕಮ್ಮ. ಅಂತಿದ್ದೆ ನಾನಿವತ್ತು ಬಟ್ಟೆ ಹೋಗ್ನಲ್ಲ, ಲೇಟ್ ಆಯ್ತು ಅದಕ್ಕೆ ಬಾಕ್ಸ್ ಹಾಕೊಂಡಿದ್ನಲ್ಲೇ ಉಣ್ತೀನಿ. ನಡಿಯ ಹೋಗೋಣ. ಬರಮ್ ತಾಯಿ, ನೀನು ಇಲ್ಲ ನಿಂತ್ಕೊಂಡು ಮಾತಾಡೋದೇ ಆತ್ ಬರಂಗೆ ಇಲ್ಲ ಇನ್ನ ನೀನು ಎಡತ್ತಾದ್ರೂ. ನಡಿಯ ತಾಯಿ, ಹೆಂಗೆ ಬಂದೆ ಹಂಗೆ ಯಾಕಂಗೆ ಗರಿಸಂತೆ ಬರ್ತೀನಿ ನೋಡಿ. ಇನ್ನೊಂದು 5 ನಿಮಿಷ ಆಯ್ತು ಆಟ ಬರೋಕ್ಕೆ. ಬಾರ ಅಪ್ಪನ ನೀನು ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಬೇಡ ನೋಡಿ. ಮತ್ತೆ ಹೋಗಿ ಅಮ್ಮ ಯಾರು ತಿರ್ಗ ಯಾರ ನೋಡ್ತಾರೇನ, ಬಂದು ಹೋಗು ಪಾಪ. ತಿರ್ಗಿ ಯಾಕೆ ನೀನು ಬೈಸಂತೆ ಹೋಗು. ಸರಿ ಕಣಜ್ಜಿ ಹೋಗ್ತೀನಿ. ನೋಡಿದ್ರಲ್ಲ ವೀಕ್ಷಕರಿ, ಹಳ್ಳಿಗೆ ಕೆಲ್ಸಕ್ಕೆ ಹೋಗೋರು ಪಾಪ 4 ಗಂಟೆಗೆ ಎದ್ದು ಬಟ್ಟೆ ಒಗ್ದು ಈಗ ಇಬ್ಬಿ ಬೀಳೋದ್ರಾಗೇನೆ ಸೊಳಿ ಆಗ್ತಿರುತ್ತೆ. ಅದ್ರಾಗೇನೆ ಮಾಡ್ಕೊಂಡು ಹೋಗ್ತಾರೆ. ಸೊಳಿ ಎಂಬಲ್ಲ ಯಾಕಂಬಲ್ಲ, ಸುಮ್ಮನೆ ಯಾವಾಗಲೂ ಮಾಡ್ತಿರ್ತಾರೆ ಪಾಪ ಇವರಂತೂ. ಬಟ್ಟೆ ಒಗೆಯವು, ಪಾತ್ರೆ ತೊಳೆಯವು, ಕಸ ಗುಡಿಸೋದು, ಅಡುಗೆ ಮಾಡೋದು 8-10 ಕಾಲು ಎಲ್ಲ ಆಗಿರುತ್ತೆ ಇವ್ರದ್ದು. ಆಲೆ ವಾಲ್ಟ್ ಬಸ್ ಸ್ಟ್ಯಾಂಡಕ್ಕೆ ಬಂದಿರ್ತಾರೆ. ನಿಮ್ಮವರೆಗೂ ಯಾರಾದರೂ ಗಾರ್ಮೆಂಟ್ಸಿಗೆ ಹೋಗಂಗಿದ್ರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸ್ನೇಹಿತರಿಗೆ ತಿಳಿಸ್ಬೇಕು. ವಾಟ್ಸಪ್ ಫೇಸ್ಬುಕ್ ಮುಖಾಂತರ
ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.